ನಮ್ಮ ಜೊತೆ ಮಾಜಿ ಸಚಿವರು ಮತ್ತು ಶಾಸಕರಾದಂಥ ಸಿ ಪಾಟೀಲ್ ಅವರಿದ್ದಾರೆ. ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಇವತ್ತು ಬಿಜೆಪಿ ಮತ್ತು ಜೆಡಿಎಸ್ ಸರ್ಕಾರದ ವಿರುದ್ಧ ಮುಗಿಬಿದ್ದಿದೆ. ರಾಜ್ಯಪಾಲರಿಗೆ ಅಪಮಾನ ಮಾಡಿದ್ದಾರೆ. ಆ ಶಾಸಕರ ಅಮಾನತನ್ನು ಮಾಡಿಲ್ಲ. 18 ಬಿಜೆಪಿ ಶಾಸಕರನ್ನು ಅಮಾನತು ಈ ಹಿಂದೆ ಮಾಡಿದ್ರು. ಯಾಕೆ ಕಾಂಗ್ರೆಸ್ನ ಶಾಸಕರನ್ನು ಅಮಾನತು ಮಾಡ್ತಿಲ್ಲ? ಇದರಿಂದ ಸ್ಪಷ್ಟವಾಗಿ ಗುರುತಾಗುತ್ತೆ, ಗೌರವಾನ್ವಿತ ಸಭಾಧ್ಯಕ್ಷರು ಕಾಂಗ್ರೆಸ್ ಪಕ್ಷದ ಅನತಿಯಂತೆ ಸದನದಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಭಾವನೆ ನಮ್ಮಲ್ಲಲ್ಲ, BJP JDS ಶಾಸಕರು ಮಾತ್ರ ಅಲ್ಲ, ಈ ರಾಜ್ಯದ ಸಾಮಾನ್ಯ ಜನರಲ್ಲಿ ಕೂಡ ಮೂಡ್ತದೆ. ನಮ್ಮ ಶಾಸಕರು ಪ್ರೊಟೆಸ್ಟ್ ಮಾಡುವಂಥ ಸಂದರ್ಭದಲ್ಲಿ ಒಂದು ಸ್ವಲ್ಪ ಅವ್ರ ಹತ್ರ ಹತ್ತಿದಾಗ 2-3 ತಾಸಿನೊಳಗಾಗಿ 6 ತಿಂಗಳ ಕಾಲ, ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಕರ್ನಾಟಕ ಲೆಜಿಸ್ಲೇಟಿವ್ ಅಸೆಂಬ್ಲಿ 6 ತಿಂಗಳ ಕಾಲ ಸಸ್ಪೆಂಡ್ ಮಾಡಿದರು. ಅದಕ್ಕಿಂತ ಮೊದಲು 9 ಜನರನ್ನು ಸಸ್ಪೆಂಡ್ ಮಾಡಿದರು. ಅವ್ರಿಗೆ ಪೀಠಕ್ಕೆ ಹತ್ತಿದ್ರೆ ಅಷ್ಟ ಗೌರವಾಯಿತು. ಮತ್ತು ಅವರ ಮೇಲಿನ ಹುದ್ದೆ ರಾಜ್ಯಪಾಲರದ್ದು, ಕಾನ್ಸ್ಟಿಟ್ಯೂಷನಲ್ ಹೆಡ್. ರಾಜ್ಯಕ್ಕೆ ಸಂವಿಧಾನಾತ್ಮಕ ಮುಖ್ಯಸ್ಥ ಯಾರಂದ್ರೆ ರಾಜ್ಯಪಾಲರು. ಅವರಿಗೆ ಆ ರೀತಿ ಅಗೌರವವಾಗಿ ಹಲವು ಶಾಸಕರು ಅಡ್ಡಗಟ್ಟಿ ತರಿಬಿ, ವಿಶೇಷವಾಗಿ ಹರಿಪ್ರಸಾದ್ ಅಡ್ಡಗಟ್ಟಿ ತರಿಬಿದ್ದನ್ನು ನಾವು ತಮ್ಮ ಮಾಧ್ಯಮದ ಮುಖಾಂತರ ನೋಡಿದ್ದೇವೆ. ಅವ್ರ ಮೇಲೆ ಇನ್ನೂ ಕ್ರಮ ಆಗ್ತಿಲ್ಲ. ನಾನು ಜಜ್ಮೆಂಟ್ ಕೊಡ್ತೇನೆ, ಆಮೇಲೆ ಕೊಡ್ತೇನೆ, ಇಮೇಲ್ ಕೊಡ್ತೇನೆ, ರೂಲಿಂಗ್ ಕೊಡ್ತೇನೆ ಅಂತ ಹೇಳ್ತಾ ಇದ್ದಾರೆ ಸ್ಪೀಕರು. ಇವತ್ತೇನು ಮಾಡ್ತಾರೋ ನೋಡಬೇಕು. ನಾನು ಮಾನ್ಯ ಗೌರವಾನ್ವಿತ ಸಭಾಧ್ಯಕ್ಷರಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದರೆ, ನಾವು ರಾಜಕಾರಣದಲ್ಲಿ ಇರ್ತೇವೆ, ಇರುವುದಿಲ್ಲ. ನಾನು ಹಿಂದೆ ಮಂತ್ರಿ ಇದ್ದೆ, ಇವತ್ತಿಲ್ಲ. ಅವ್ರ ಹಿಂದೆ ಮಂತ್ರಿ ಇದ್ದರು, ಇವತ್ತಿಲ್ಲ. ಇವರು ಸ್ಪೀಕರ್ ಆಗ್ಯಾರ. ನಾಳೆ ಆ ಸ್ಥಾನದ ಮೇಲೆ ಮತ್ತೊಬ್ಬ ಸ್ಪೀಕರ್ ಬಂದು ಕೂದಿರ್ಬೋದು. ಬಾಳೆಗಾರ್ ಅಂತವರು ಆ ಹುದ್ದೆಯನ್ನೇ ಅಲಂಕರಿಸಿದಂಥ ವ್ಯಕ್ತಿ. ಆ ಸಂಪ್ರದಾಯಗಳನ್ನು ಅಳವಡಿಸ್ಕೊಂಡ್ರೆ ಈ ಕರ್ನಾಟಕ ವಿಧಾನಸಭೆಗೆ ಏನು ಒಂದು ವಿಶೇಷ ಗೌರವ ಐತಿ ಅಂತ ನಾವು ಮಾತನಾಗ ಹೇಳ್ತೇವಲ್ಲ, ಅದು ಮಾತನಾಗ ಆಗಬಾರ್ದು, ಅದು ಕೃತಿಯೊಳಗೆ ಬರಬೇಕು. ಸರ್, ಇದರ ಜೊತೆಗೆ ಸರ್, ಅಬಕಾರಿ ಇಲಾಖೆಯಲ್ಲಿ ನಡೆದಿರತಕ್ಕಂಥ ಭ್ರಷ್ಟಾಚಾರ ಇದು ಮೊದಲನೇ ಬಾರಿ ಅಲ್ಲ, 2ನೇ ಬಾರಿ, 3ನೇ ಬಾರಿ, ಅನೇಕ ಬಾರಿ ಸಚಿವರು ಮತ್ತು ಅವರ ಪುತ್ರ ಇಬ್ಬರ ಮೇಲೂ ಕೂಡ ಅಪವಾದಗಳು ಬಂದಿದೆ. ಆದರೆ ತಿಮ್ಮಾಪುರ ಅವ್ರು ಹೇಳ್ತಿದ್ರೆ, ನಾನು ಯಾವುದರಲ್ಲೂ ಕೂಡ ಭ್ರಷ್ಟಾಚಾರದ ಭಾಗಿಯೇ ಆಗಿಲ್ಲ ಅನ್ನುವಂಥದ್ದನ್ನು. ನಮ್ಮ ಮೇಲೆ 40% ಆಪಾದನೆ ಮಾಡಿದ್ರಲ್ಲ, ಯಾವುದಾದ್ರೂ ಪ್ರೂವ್ ಆಗಿದ್ದ? ಎಲ್ಲ ಭಿತ್ತಿ ಪತ್ರ ಹಿಡ್ಕೊಂಡು ಓಡಾಡಿದ್ರಲ್ಲ, ಪೇ CM ಅಂತ ಹಿಡ್ಕೊಂಡು ಓಡಾಡಿದ್ರಲ್ಲ. ಈಗ ಎಕ್ಸೈಸ್ DC ವಾಸ್ ಅರೆಸ್ಟೆಡ್. ಅವನ ಮಗನ ಪಾತ್ರ ಇದೆ, ಅವರ ಆಪ್ತ ಸಹಾಯಕನ ಪಾತ್ರ ಇದೆ ಅಂತಾರೆ. ಹಿಂದೆ ಕೂಡ ಗುತ್ತಿಗೆದಾರ ಸಂಘದವರು ಈ ಕಮಿಷನನ್ನು ಹೆಚ್ಚಿಗೆ ಕೇಳ್ತಾ ಇದ್ದಾರೆ, ಕರಪ್ಷನ್ ಹೆಚ್ಚಿಗೆ ಆಗ್ತಾ ಇದೆ ಅಂತ ಸ್ಟ್ರೈಕ್ ಮಾಡ್ತಾ ಇದ್ರು. ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಟ್ಟಿದ್ರು. ಮತ್ತು ಮುಂದೆ ಹೋಗಿ 5 ವರ್ಷದ ಗುತ್ತಿಗೆಯನ್ನು ಒಮ್ಮೆಲಿಗೆ ನವೀಕರಿಸುವಂಥ ಪದ್ಧತಿಗೂ ತಿಮ್ಮಾಪುರ ಕೈ ಹಾಕಿದ್ರು. ವಾಟ್ ಇಟ್ ಶೋಸ್? ಕರಪ್ಷನ್ ಕಡೆ ದಾರಿ ಕಡೆ ಹೋಗ್ತಾ ಇದೆ ಸರ್ಕಾರ ಅನ್ನೋದನ್ನು ತೋರಿಸ್ತದೆ. ಆ ಕಾರಣಕ್ಕೆ ಸನ್ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳು ಸುದೀರ್ಘವಾದಂಥ ರಾಜಕೀಯ ಹಿನ್ನೆಲೆಯಿಂದ, ಅನುಭವದಿಂದ ಬಂದಂಥವ್ರು ಕೂಡಲೇ ತಿಮ್ಮಾಪುರ ಅವರ ರಾಜೀನಾಮೆಯನ್ನು ಪಡ್ಕೊಂಡು ಒಂದು ಮಾದರಿ ಆಗ್ಬೇಕನ್ನುವಂಥ ಮಾತನ್ನು ಹೇಳ್ತೇನೆ. ಈಗ ಅವರು ರಾಜೀನಾಮೆ ಪಡೆದುಕೊಳ್ಳಿಕ್ಕಂದ್ರೆ ಭ್ರಷ್ಟಾಚಾರದಲ್ಲಿ ತೊಡಗಿರ್ತಕ್ಕಂಥ ಇನ್ನಿತರ ಮಂತ್ರಿಗಳಿಗೂ ಕೂಡ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಅನ್ನೋ ರೀತಿ ಆಗತ್ತೆ. ಇದರ ಜೊತೆಯಲ್ಲಿ ರಾಜೀವ್ ಗೌಡ ಅನ್ನೋಂಥ ಕಾಂಗ್ರೆಸ್ ಕಾರ್ಯಕರ್ತ ಮತ್ತು ಪರಾಜಿತ ಅಭ್ಯರ್ಥಿ ಮಹಿಳಾ ಅಧಿಕಾರಿಯನ್ನ ನಿಂದನೆ ಮಾಡಿದ್ರು. ನಿನ್ನೆ ಕೇರಳ ಗಡಿಯಲ್ಲಿ ಬಂಧನ ಮಾಡಿದ್ದಾರೆ. ಸೊ ಈ ಥರದ ಇಕ್ಕಟ್ಟಿಗೆ ಸಿಲುಕಬಾರ್ದು ಅನ್ನೋಂಥ ದೃಷ್ಟಿಯಲ್ಲಿ ಆತನನ್ನ ಇಲ್ಲಿವರೆಗೂ ಕೂಡ ಬಿಟ್ಟು ನಿನ್ನೆ ಬಂಧನ ಮಾಡಿದ್ರ ಗೊತ್ತಾಗತ್ತೆ ಪೊಲೀಸರು ಎಷ್ಟು ಅಸಹಾಯಕರದಾರ ಅಂತೇಳಿ. ಪೊಲೀಸರ ಕೈಗಳನ್ನು ಕಾಂಗ್ರೆಸ್ಸಿನ ವಿಧಾನಸೌಧದ 3ನೇ ಮಹಡಿ ಕಟ್ಟಿ ಹಾಕ್ಯದ. ನಿರೀಕ್ಷಣಾ ಜಾಮೀನು ತಿರಸ್ಕರವಾದ ತಕ್ಷಣ ಅರೆಸ್ಟ್ ಹಾಕನಂತಂದ್ರೆ ಪೊಲೀಸರಿಗೆ ಅವೆಲ್ಲಿದ್ದ ಅನ್ನೋದು ಗೊತ್ತಾಗ್ತಲ್ಲ. ಅವ್ನು ಹಿಡಿಬಾರ್ದಂತ ಯಾರಾದರೂ ಒತ್ತಾಯ ತಂದಿರ್ಬೋದಲ್ಲ. ಇದು ನಿರೀಕ್ಷಣಾ ಜಾಮೀನು ತಿರಸ್ಕರಿಸಿಕೊಂಡ ಕೆಲವೇ ಗಂಟೆಗಳಲ್ಲಿ ಹಿ ವಾಸ್ ಬಿನ್ ಅರೆಸ್ಟೆಡ್. ಅಂದರೆ ಪೊಲೀಸರಿಗೆ ಮೊದಲೇ ಮಾಹಿತಿ ಇತ್ತು ಎಲ್ಲದಾನ ರಾಜೇಗೌಡ ಅನ್ನೋದು. ಆದರೆ ಅವ್ರನ್ನ ಅರೆಸ್ಟ್ ಮಾಡದಂತೆ ಕೆಲವು ಪ್ರಭಾವಿ ವ್ಯಕ್ತಿಗಳು ತಡೆ ಹಿಡಿದಿದ್ರು. ಈ ರೀತಿ ಮಹಿಳಾ ಅಧಿಕಾರಿಗಳನ್ನು ನಿಂದನೆ ಮಾಡುವಂಥವ್ರನ್ನ, ಭ್ರಷ್ಟಾಚಾರದಲ್ಲಿ ತೊಡಗಿದಂಥವ್ರನ್ನ, ರಾಜ್ಯಪಾಲರಿಗೆ ಅವಮಾನ ಮಾಡುವಂಥವ್ರನ್ನ ಈ ಸರ್ಕಾರ ಇದ್ರೆಷ್ಟು ಹೋದ್ರೆಷ್ಟು. ಇದಿಷ್ಟು ಶಾಸಕರಾದಂಥ ಸಿ ಪಾಟೀಲ್ ಅವರ ಮಾತು. ಕ್ಯಾಮರಾ ಪರ್ಸನ್ ಸದಾನಂದ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮ್ಮ ಜೊತೆ ಮಾಜಿ ಸಚಿವರು ಮತ್ತು ಶಾಸಕರಾದಂಥ ಸಿ ಪಾಟೀಲ್ ಅವರಿದ್ದಾರೆ. ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಇವತ್ತು ಬಿಜೆಪಿ ಮತ್ತು JDS ಸರ್ಕಾರದ ವಿರುದ್ಧ ಮುಗಿಬಿದ್ದಿದೆ. ರಾಜ್ಯಪಾಲರಿಗೆ ಅಪಮಾನ ಮಾಡಿದ್ದಾರೆ. ಆ ಶಾಸಕರ ಅಮಾನತನ್ನು ಮಾಡಿಲ್ಲ. 18 ಬಿಜೆಪಿ ಶಾಸಕರನ್ನು ಅಮಾನತು ಈ ಹಿಂದೆ ಮಾಡಿದ್ರು. ಯಾಕೆ ಕಾಂಗ್ರೆಸ್ನ ಶಾಸಕರನ್ನು ಅಮಾನತು ಮಾಡ್ತಿಲ್ಲ? ಇದರಿಂದ ಸ್ಪಷ್ಟವಾಗಿ ಗುರುತಾಗುತ್ತೆ, ಗೌರವಾನ್ವಿತ ಸಭಾಧ್ಯಕ್ಷರು ಕಾಂಗ್ರೆಸ್ ಪಕ್ಷದ ಅನತಿಯಂತೆ ಸದನದಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಭಾವನೆ ನಮ್ಮಲ್ಲಲ್ಲ, BJP JDS ಶಾಸಕರು ಮಾತ್ರ ಅಲ್ಲ, ಈ ರಾಜ್ಯದ ಸಾಮಾನ್ಯ ಜನರಲ್ಲಿ ಕೂಡ ಮೂಡ್ತದೆ. ನಮ್ಮ ಶಾಸಕರು ಪ್ರೊಟೆಸ್ಟ್ ಮಾಡುವಂಥ ಸಂದರ್ಭದಲ್ಲಿ ಒಂದು ಸ್ವಲ್ಪ ಅವ್ರ ಹತ್ರ ಹತ್ತಿದಾಗ 2-3 ತಾಸಿನೊಳಗಾಗಿ 6 ತಿಂಗಳ ಕಾಲ, ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಕರ್ನಾಟಕ ಲೆಜಿಸ್ಲೇಟಿವ್ ಅಸೆಂಬ್ಲಿ 6 ತಿಂಗಳ ಕಾಲ ಸಸ್ಪೆಂಡ್ ಮಾಡಿದರು.
ಅದಕ್ಕಿಂತ ಮೊದಲು 9 ಜನರನ್ನ ಸಸ್ಪೆಂಡ್ ಮಾಡಿದ್ರು. ಅವ್ರಿಗೆ ಪೀಠಕ್ಕೆ ಹತ್ತಿದ್ರೆ ಅಷ್ಟು ಅಗೌರವ ಆಯಿತು. ಮತ್ತು ಅವ್ರ ಮೇಲಿನ ಹುದ್ದೆ ರಾಜ್ಯಪಾಲರದ್ದು, ಕಾನ್ಸ್ಟಿಟ್ಯೂಷನಲ್ ಹೆಡ್. ರಾಜ್ಯಕ್ಕೆ ಸಂವಿಧಾನಾತ್ಮಕ ಮುಖ್ಯಸ್ಥ ಯಾರಂದ್ರೆ ರಾಜ್ಯಪಾಲರು. ಅವರಿಗೆ ಆ ರೀತಿ ಅಗೌರವವಾಗಿ ಹಲವು ಶಾಸಕರು ಅಡ್ಡಗಟ್ಟಿ ತರಿಬಿ, ವಿಶೇಷವಾಗಿ ಹರಿಪ್ರಸಾದ್ ಅಡ್ಡಗಟ್ಟಿ ತರಿಬಿದ್ದನ್ನು ನಾವು ತಮ್ಮ ಮಾಧ್ಯಮದ ಮುಖಾಂತರ ನೋಡಿದ್ದೇವೆ. ಅವ್ರ ಮೇಲೆ ಇನ್ನೂ ಕ್ರಮ ಆಗ್ತಿಲ್ಲ. ನಾನು ಜಜ್ಮೆಂಟ್ ಕೊಡ್ತೇನೆ, ಆಮೇಲೆ ಕೊಡ್ತೇನೆ, ಇಮೇಲ್ ಕೊಡ್ತೇನೆ, ರೂಲಿಂಗ್ ಕೊಡ್ತೇನೆ ಅಂತ ಹೇಳ್ತಾ ಇದ್ದಾರೆ ಸ್ಪೀಕರು. ಇವತ್ತೇನು ಮಾಡ್ತಾರೋ ನೋಡಬೇಕು. ನಾನು ಮಾನ್ಯ ಗೌರವಾನ್ವಿತ ಸಭಾಧ್ಯಕ್ಷರಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದರೆ, ನಾವು ರಾಜಕಾರಣದಲ್ಲಿ ಇರ್ತೇವೆ, ಇರುವುದಿಲ್ಲ. ನಾನು ಹಿಂದೆ ಮಂತ್ರಿ ಇದ್ದೆ, ಇವತ್ತಿಲ್ಲ. ಅವ್ರ ಹಿಂದೆ ಮಂತ್ರಿ ಇದ್ದರು, ಇವತ್ತಿಲ್ಲ. ಸ್ಪೀಕರ್ ಆಗ್ಯಾರ. ನಾಳೆ ಆ ಸ್ಥಾನದ ಮೇಲೆ ಮತ್ತೊಬ್ಬ ಸ್ಪೀಕರ್ ಬಂದು ಕೂದಿರ್ಬೋದು. ಬಾಳೆಗಾರ್ ಅಂತವರು ಆ ಹುದ್ದೆಯನ್ನೇ ಅಲಂಕರಿಸಿದಂಥ ವ್ಯಕ್ತಿ. ಆ ಸತ್ಸಂಪ್ರದಾಯಗಳನ್ನು ಅಳವಡಿಸ್ಕೊಂಡ್ರೆ ಈ ಕರ್ನಾಟಕ ವಿಧಾನಸಭೆಗೆ ಏನು ಒಂದು ವಿಶೇಷ ಗೌರವ ಐತಿ ಅಂತ ನಾವು ಮಾತನಾಗ ಹೇಳ್ತೇವಲ್ಲ, ಅದು ಮಾತನಾಗ ಆಗಬಾರ್ದು, ಅದು ಕೃತಿಯೊಳಗೆ ಬರಬೇಕು. ಸರ್, ಇದರ ಜೊತೆಗೆ ಸರ್, ಅಬಕಾರಿ ಇಲಾಖೆಯಲ್ಲಿ ನಡೆದಿರ್ತಕ್ಕಂಥ ಭ್ರಷ್ಟಾಚಾರ ಇದು ಮೊದಲನೇ ಬಾರಿ ಅಲ್ಲ, 2ನೇ ಬಾರಿ, 3ನೇ ಬಾರಿ, ಅನೇಕ ಬಾರಿ ಸಚಿವರು ಮತ್ತು ಅವರ ಪುತ್ರ ಇಬ್ಬರ ಮೇಲೂ ಕೂಡ ಅಪವಾದಗಳು ಬಂದಿದೆ. ಆದರೆ ತಿಮ್ಮಾಪುರ ಅವ್ರು ಹೇಳ್ತಿದ್ರೆ ನಾನು ಯಾವುದರಲ್ಲೂ ಕೂಡ ಭ್ರಷ್ಟಾಚಾರದ ಭಾಗಿಯೇ ಆಗಿಲ್ಲ ಅನ್ನುವಂಥದ್ದನ್ನು. ನಮ್ಮ ಮೇಲೆ 40% ಆಪಾದನೆ ಮಾಡಿದ್ರಲ್ಲ, ಯಾವುದಾದ್ರೂ ಪ್ರೂವ್ ಆಗಿದ್ದ? ಎಲ್ಲ ಭಿತ್ತಿ ಪತ್ರ ಹಿಡ್ಕೊಂಡು ಓಡಾಡಿದ್ರಲ್ಲ, ಪೇ ಸಿ ಎಮ್ ಅಂತ ಹಿಡ್ಕೊಂಡು ಓಡಾಡಿದ್ರಲ್ಲ. ಈಗ ಎಕ್ಸೈಸ್ ಡಿ ಸಿ ವಾಸ್ ಅರೆಸ್ಟೆಡ್. ಅವನ ಮಗನ ಪಾತ್ರ ಇದೆ, ಅವರ ಆಪ್ತ ಸಹಾಯಕನ ಪಾತ್ರ ಇದೆ ಅಂತಾರೆ. ಹಿಂದೆ ಕೂಡ ಗುತ್ತಿಗೆದಾರ ಸಂಘದವರು ಈ ಕಮಿಷನನ್ನು ಹೆಚ್ಚಿಗೆ ಕೇಳ್ತಾ ಇದ್ದಾರೆ, ಕರಪ್ಷನ್ ಹೆಚ್ಚಿಗೆ ಆಗ್ತಾ ಇದೆ ಅಂತ ಸ್ಟ್ರೈಕ್ ಮಾಡ್ತಾ ಇದ್ರು. ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಟ್ಟಿದ್ರು. ಮತ್ತು ಮುಂದೆ ಹೋಗಿ 5 ವರ್ಷದ ಗುತ್ತಿಗೆಯನ್ನು ಒಮ್ಮೆಲಿಗೆ ನವೀಕರಿಸುವಂಥ ಪದ್ಧತಿಗೂ ತಿಮ್ಮಾಪುರ ಕೈ ಹಾಕಿದ್ರು. ವಾಟ್ ಇಟ್ ಶೋಸ್? ಕರಪ್ಷನ್ ಕಡೆ ದಾರಿ ಕಡೆ ಹೋಗ್ತಾ ಇದೆ ಸರ್ಕಾರ ಅನ್ನೋದನ್ನು ತೋರಿಸ್ತದೆ. ಆ ಕಾರಣಕ್ಕೆ ಸನ್ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳು, ಸುದೀರ್ಘವಾದಂಥ ರಾಜಕೀಯ ಹಿನ್ನೆಲೆಯಿಂದ, ಅನುಭವದಿಂದ ಬಂದಂಥವ್ರು, ಕೂಡಲೇ ತಿಮ್ಮಾಪುರ ಅವರ ರಾಜೀನಾಮೆಯನ್ನು ಪಡ್ಕೊಂಡು ಒಂದು ಮಾದರಿ ಆಗ್ಬೇಕನ್ನುವಂಥ ಮಾತನ್ನು ಹೇಳ್ತೇನೆ. ಈಗ ಅವರು ರಾಜೀನಾಮೆ ಪಡೆದುಕೊಳ್ಳಿಕ್ಕಂದ್ರೆ ಭ್ರಷ್ಟಾಚಾರದಲ್ಲಿ ತೊಡಗಿರ್ತಕ್ಕಂಥ ಇನ್ನಿತರ ಮಂತ್ರಿಗಳಿಗೂ ಕೂಡ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಅನ್ನೋ ರೀತಿ ಆಗತ್ತೆ. ಇದರ ಜೊತೆಯಲ್ಲಿ ರಾಜೀವ್ ಗೌಡ ಅನ್ನೋಂಥ ಕಾಂಗ್ರೆಸ್ ಕಾರ್ಯಕರ್ತ ಮತ್ತು ಪರಾಜಿತ ಅಭ್ಯರ್ಥಿ ಮಹಿಳಾ ಅಧಿಕಾರಿಯನ್ನ ನಿಂದನೆ ಮಾಡಿದ್ರು. ನಿನ್ನೆ ಕೇರಳ ಗಡಿಯಲ್ಲಿ ಬಂಧನ ಮಾಡಿದ್ದಾರೆ. ಸೊ ಈ ಥರದ ಇಕ್ಕಟ್ಟಿಗೆ ಸಿಲುಕಬಾರ್ದು ಅನ್ನೋಂಥ ದೃಷ್ಟಿಯಲ್ಲಿ ಆತನನ್ನ ಇಲ್ಲಿವರೆಗೂ ಕೂಡ ಬಿಟ್ಟು ನಿನ್ನೆ ಬಂಧನ ಮಾಡಿದ್ರ ಗೊತ್ತಾಗತ್ತೆ ಪೊಲೀಸರು ಎಷ್ಟು ಅಸಹಾಯಕರದಾರ ಅಂತೇಳಿ. ಪೊಲೀಸರ ಕೈಗಳನ್ನು ಕಾಂಗ್ರೆಸ್ಸಿನ ವಿಧಾನಸೌಧದ 3ನೇ ಮಹಡಿ ಕಟ್ಟಿ ಹಾಕ್ಯದ. ನಿರೀಕ್ಷಣಾ ಜಾಮೀನು ತಿರಸ್ಕರವಾದ ತಕ್ಷಣ ಅರೆಸ್ಟ್ ಹಾಕನಂತಂದ್ರೆ ಪೊಲೀಸರಿಗೆ ಅವೆಲ್ಲಿದ್ದ ಅನ್ನೋದು ಗೊತ್ತಾಗ್ತಲ್ಲ. ಅವ್ನು ಹಿಡಿಬಾರ್ದಂತ ಯಾರಾದರೂ ಒತ್ತಾಯ ತಂದಿರ್ಬೋದಲ್ಲ. ಇದು ನಿರೀಕ್ಷಣಾ ಜಾಮೀನು ತಿರಸ್ಕರಿಸಿಕೊಂಡ ಕೆಲವೇ ಗಂಟೆಗಳಲ್ಲಿ ಹಿ ವಾಸ್ ಬಿನ್ ಅರೆಸ್ಟೆಡ್. ಅಂದರೆ ಪೊಲೀಸರಿಗೆ ಮೊದಲೇ ಮಾಹಿತಿ ಇತ್ತು ಎಲ್ಲದಾನ ರಾಜೇಗೌಡ ಅನ್ನೋದು. ಆದರೆ ಅವ್ರನ್ನ ಅರೆಸ್ಟ್ ಮಾಡದಂತೆ ಕೆಲವು ಪ್ರಭಾವಿ ವ್ಯಕ್ತಿಗಳು ತಡೆ ಹಿಡಿದಿದ್ರು. ಈ ರೀತಿ ಮಹಿಳಾ ಅಧಿಕಾರಿಗಳನ್ನು ನಿಂದನೆ ಮಾಡುವಂಥವ್ರನ್ನ, ಭ್ರಷ್ಟಾಚಾರದಲ್ಲಿ ತೊಡಗಿದಂಥವ್ರನ್ನ, ರಾಜ್ಯಪಾಲರಿಗೆ ಅವಮಾನ ಮಾಡುವಂಥವ್ರನ್ನ ಈ ಸರ್ಕಾರ ಇದ್ರೆಷ್ಟು ಹೋದ್ರೆಷ್ಟು. ಇದಿಷ್ಟು ಶಾಸಕರಾದಂಥ ಸಿ ಪಾಟೀಲ್ ಅವರ ಮಾತು. ಕ್ಯಾಮರಾ ಪರ್ಸನ್ ಸದಾನಂದ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.